ಬಿಕ್ಲು ಶಿವ ಕೊಲೆಯ ಮಾಸ್ಟರ್ ಮೈಂಡ್ ಜಗದೀಶ್ಗೆ ಗ್ರಿಲ್. ಶಾಸಕ ಭೈರತಿ ಬಸವರಾಜ್ ಆಪ್ತ ಜಗ್ಗನ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ತೀವ್ರಗೊಂಡಿದೆ. ಭೈರತಿ ಬಸವರಾಜ್ ಜೊತೆಗಿನ ಸಂಪರ್ಕದ ಬಗ್ಗೆ ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಹಲವು ಬಾರಿ ಶಾಸಕರ ಜೊತೆ ಕಾಣಿಸಿಕೊಂಡಿದ್ದೀರಾ, ಮಹಾಕುಂಭಮೇಳದಲ್ಲೂ ಶಾಸಕರ ಜೊತೆಯಲ್ಲೇ ಇದ್ದೀರಿ, ಹಾಗಾಗಿ ನಿಮಗೂ ಶಾಸಕ ಭೈರತಿ ಬಸವರಾಜ್ ಅವರಿಗೂ ಏನ್ ಸಂಬಂಧ? ನಿಮ್ಮ ವ್ಯವಹಾರಕ್ಕೂ ಅವರಿಗೂ ಏನಾದರೂ ಲಿಂಕ್ ಇದೆಯಾ? ಲಿಂಕ್ ಇದ್ರೆ ಎಂಥದ್ದದು? ಶಾಸಕರ ಸಂಪರ್ಕದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ. 10 ದಿನಗಳ ಕಾಲ ಜಗ್ಗನನ್ನ ಕಸ್ಟಡಿಗೆ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಬಿಕ್ಲು ಶಿವನ ಜೊತೆ ಇದ್ದ ವೈಷಮ್ಯದ ಬಗ್ಗೆ ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಬಿಕ್ಲು ಶಿವನನ್ನ ಬರ್ಬರವಾಗಿ ಹತ್ಯೆ ಮಾಡಬೇಕು, ಇಡೀ ಬೆಂಗಳೂರೇ ಅದನ್ನ ನೆನಪಿಟ್ಕೊಳ್ಬೇಕು, ಆ ರೀತಿಯಾಗಿ ಆತನ ಮರ್ಡರ್ ಆಗಬೇಕು ಅಂತ ಹೇಳಿ ತನ್ನ ಗ್ಯಾಂಗ್ ಅನ್ನ ಬಿಟ್ಟು ಒಂದಷ್ಟು ಮಂದಿಗೆ ಸುಪಾರಿಯನ್ನ ಕೊಟ್ಟು ಬಿಕ್ಲು ಶಿವನ ನಿವಾಸದ ಬಳಿಯೇ ಮಾರಕಾಸ್ತ್ರಗಳಿಂದ ಆತನನ್ನ ಕೊಚ್ಚಿ ಕೊಲೆ ಮಾಡಿಸಿದಂತಹ ಜಗದೀಶ್ ಕೊಲೆಯಾದ ದಿನವೇ ಎಸ್ಕೇಪ್ ಆಗಿದ್ದ. ಅನೇಕ ದಿನಗಳ ಸರ್ಚ್ ಬಳಿಕ ಜಗದೀಶ ತಗಲಾಕೊಳ್ತಾನೆ ಸಿಐಡಿ ಅಧಿಕಾರಿಗಳ ಕೈಗೆ. ಆತನನ್ನ ನೆನೆ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ. ವಿಚಾರಣೆ ತೀವ್ರಗೊಂಡಿದೆ. ಅದರಲ್ಲೂ ಭೈರತಿ ಬಸವರಾಜ್ ಅವರು ಈ ಪ್ರಕರಣದ 5ನೇ ಆರೋಪಿಯಾಗಿರುವುದರಿಂದ ಸಾಕಷ್ಟು ಬಾರಿ ಭೈರತಿ ಬಸವರಾಜ್ ಅವರ ಜೊತೆಗೆ ಈತ ಕಾಣಿಸ್ಕೊಂಡಿರೋದ್ರಿಂದ ಅವರಿಗೂ ಈತನಿಗೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ಪ್ರಶ್ನಿಸ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಜಗ್ಗನ ಎನ್ಕ್ವೈರಿ ಹೇಗ್ ನಡೀತಾ ಇದೆ, ಅದರಲ್ಲೂ ಯಾವ ರೀತಿಯಾಗಿ ಭೈರತಿ ಬಸವರಾಜ್ ಅವರ ಜೊತೆಗಿನ ಸಂಬಂಧದ ವಿಚಾರವನ್ನ ಸಿಐಡಿ ಅಧಿಕಾರಿಗಳು ಹೊರತರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಏನಾದ್ರೂ ಬಾಯ್ಬಿಟ್ಟಿದ್ದಾನ ಜಗ್ಗ? ಅದಷ್ಟು ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗ್ಗನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅಂದ್ರೆ ಕೃತ್ಯದ ಬಳಿಕ ಜಗ್ಗ ಅಬ್ಸ್ಕಾಂಡ್ ಆಗಿದ್ದ. ಈ ಹಿನ್ನೆಲೆಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿತ್ತು. ಇದೇ ಒಂದು ತನಿಖೆಯ ಆಧಾರದ ನಿಟ್ಟಿನಲ್ಲಿ ಈಗಾಗಲೇ ಹಲವು ದೇಶಗಳಲ್ಲೂ ಕೂಡ ತಲೆಮರೆಸಿಕೊಂಡಿದ್ದ ಜಗ್ಗನನ್ನ ದೆಹಲಿಯಲ್ಲಿ ಪೊಲೀಸರು ಸಿಐಡಿ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ಈಗಾಗಲೇ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಇದು ಇನ್ನು ಮೊದಲನೇ ದಿನ ಜಗ್ಗನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ 5ನೇ ಆರೋಪಿಯಾಗಿರ್ತಕ್ಕಂಥ ಶಾಸಕ ಭೈರತಿ ಬಸವರಾಜ್ಗೂ ಹಾಗೂ ಜಗ್ಗನ ನಡುವೆ ಇರುವಂತಹ ಸಂಬಂಧ ಎಂಥದ್ದು ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಮೊದಲಾಗಿ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲೂ ಕೂಡ ಇತರೆ ಪಕ್ಷದ ಕಾರ್ಯಕರ್ತರಂತೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಈತ ಕೂಡ ಬಂದು ನನ್ನ ಜೊತೆಗೆ ಫೋಟೋಗಳನ್ನ ತೆಗೆದುಕೊಂಡಿದ್ದಾನೆ. ಈ ನೆಲೆನೇ ಆತ ಪರಿಚಿತನೇ ವಿನಃ ಆತನಿಗೂ ನನಗೂ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧ ಇಲ್ಲ ಅಂತ ಹೇಳಿ ಸರಾಸಗಟಾಗಿ ಅವರ ಮೇಲಿನ ಆರೋಪಗಳನ್ನು ಕೂಡ ತಳ್ಳಿ ಹಾಕಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಜಗ್ಗ ಹಾಗೂ ಭೈರತಿ ಬಸವರಾಜು ಜೊತೆಗೆ ಇದ್ದಂತಹ ಫೋಟೋಗಳು ಸೇರಿದಂತೆ ಕುಂಭಮೇಳದಲ್ಲೂ ಕೂಡ ಅವರು ಒಟ್ಟಿಗೆ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನಿಟ್ಟು ಆತನಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥ. ಸಿಐಡಿ ಅಧಿಕಾರಿಗಳಿಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಇವರಿಬ್ಬರ ನಡುವಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಆತನ ಮುಂದಿಟ್ಟು ಜಗ್ಗನನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಆದ್ರೆ ಸಮರ್ಪಕ ರೀತಿಯಲ್ಲಿ ಜಗ್ಗ ಅವರಿಗೂ ಮತ್ತು ಶಾಸಕ ಭೈರತಿ ಬಸವರಾಜ್ ನಡುವೆ ಇರತಕ್ಕಂಥ ಸಂಬಂಧದ ಕುರಿತಂತೆ ಯಾವುದೇ ರೀತಿಯ ಮಾಹಿತಿಯನ್ನು ಇನ್ನೂ ಬಿಟ್ಟುಕೊಟ್ಟಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಸಿಐಡಿ ಅಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನಿಟ್ಟು ಆತನನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜಗ್ಗ ಆತ ಯಾವೆಲ್ಲ ರೀತಿಯ ವ್ಯವಹಾರಗಳನ್ನ ಹೊಂದಿದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ.